ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದ್ರೆ, ಸೆನ್ಸೆಕ್ಸ್ 1330 ಪಾಯಿಂಟ್ಸ್ ಗೇನ್ ಆಗಿ 80,436 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 397 ಪಾಯಿಂಟ್ಸ್ ಗೇನ್ ಆಗಿ 24,541 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 789 ಪಾಯಿಂಟ್ಸ್ ಗೇನ್ ಆಗಿ 50,516 ಅಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಅಪ್ಡೇಟ್ಸ್ ನೋಡ್ಕೊಂಡ್ರೆ ಈ ವಿಡಿಯೋದಲ್ಲಿ ಗ್ಲೋಬಲ್ ಮಾರ್ಕೆಟ್ ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತು ಯಾಕೆ ಪಾಸಿಟಿವ್ ಆಗಿ ಮೂವ್ ಆಯಿತು, ಮತ್ತು ಕಮ್ಮಿಂಗ್ ಟೈಮಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಏನೇನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನೋಡೋಣ. ಮೊನ್ನೆ ಹೇಳ್ದಂಗೆ ಆಗಸ್ಟ್ 14 US ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ಪಾಸಿಟಿವ್ ಆಗಿ ಬಂದಿದೆ. ಎಕ್ಸ್ಪೆಕ್ಟೆಡ್ ಬಂದು 3% ಬರುತ್ತೆ ಅಂತ ಇತ್ತು, ಆದರೆ 2.9% ಬಂದಿದೆ. ಎಂದೇ ಆಗಲಿ ಇನ್ಫ್ಲೇಷನ್ ಕಮ್ಮಿ ಆದರೆ ಮಾರ್ಕೆಟ್ಗೆ ಮತ್ತು ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ಅದಕ್ಕೆ ಅವತ್ತು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಮೂವ್ ಆಯಿತು. ಮತ್ತು ನಿನ್ನೆ US ರೀಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಯಿತು, ಇಯರ್ ಆನ್ ಇಯರ್ ಜುಲೈ ಮಂತ್ದು. ಈ ಡೇಟಾ ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್ಗೆ, ಅದಕ್ಕೆ ಮುಂಚೆನೇ ಟ್ರ್ಯಾಕ್ ಮಾಡಿ ಅಂತ ಅಂದಿದ್ದು. ಈ ಡೇಟಾ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಪ್ರೀವಿಯಸ್ ಆಗಿ 2% ಬಂದಿತ್ತು, ಈ ಸಲ 2.7% ಬಂದಿದೆ. ಇದು ಕಂಪ್ಲೀಟ್ಲಿ ಪಾಸಿಟಿವ್, ಯಾಕಂದರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಈ ಡೇಟಾ ಅಪ್ಡೇಟ್ ಆದಮೇಲೆ ಡೋ ಜೋನ್ಸ್ ಮತ್ತು S&P 500 ಇದು ಎಬೋವ್ 1% ಮೂವ್ ಆಗಿದೆ, ಮತ್ತು ನ್ಯಾಸ್ಡ್ಯಾಕ್ ಆದರೆ ಎಬೋವ್ 2% ಮೂವ್ ಆಗಿದೆ. ಈ ಎರಡೂ ಡೇಟಾ ಪಾಸಿಟಿವ್ ಆಗಿ ಬಂದಿದ್ದಕ್ಕೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಯಿತು, ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಯಿತು. ಇದೆಲ್ಲ ಸ್ವಲ್ಪ ವೀಕಾಗಿ ಬಂದಿದೆ, ಆದ್ರೂ US ಮಾರ್ಕೆಟ್ ಯಾವುದೇ ಥರ ನೆಗೆಟಿವಿಟಿ ತೋರಿಸಿಲ್ಲ. ಪಾಸಿಟಿವ್ ಆಗಿ ಮೂವ್ ಆಗಿದ್ದಕ್ಕೆ ನಮ್ಮ ಮಾರ್ಕೆಟ್ ಸಹ ಇದು ಪಾಸಿಟಿವ್ ಅಂತ ತಗೊಂಡು ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ಈ ಎಲ್ಲ ಡೇಟಾ ಅಪ್ಡೇಟ್ ಆಗೋಗಿದೆ, ಮಾರ್ಕೆಟ್ ಕೂಡ ರಿಯಾಕ್ಟ್ ಆಗೋಗಿದೆ. ಆದರೆ ಇವತ್ತು ಮತ್ತೆ ಇನ್ನೊಂದು ಹೊಸ ಡೇಟಾ ಅಪ್ಡೇಟ್ ಇದೆ. ಇವತ್ತು ಈವ್ನಿಂಗ್ US ಹೌಸಿಂಗ್ ಡೇಟಾ ಅಪ್ಡೇಟ್ ಆಗುತ್ತೆ, ಈ ಡೇಟಾ ಕೂಡ ಟ್ರ್ಯಾಕ್ ಮಾಡಿ. ನೆಕ್ಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಇವತ್ತು ಮಾರ್ಕೆಟ್ ನೋಡಿದ್ರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ನಿಯರ್ಲಿ 400 ಪಾಯಿಂಟ್ಸ್ ಮೂವ್ ಆಗಿದೆ. ಆಗಸ್ಟ್ 2 ಫಾಲಿಂದ ಫಸ್ಟ್ ಟೈಮ್ 24,500 ಕ್ರಾಸ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರು ಅಂದರೆ IT ಸೆಕ್ಟರ್ ನಿಯರ್ಲಿ 2.89% ಮೂವ್ ಆಗಿದೆ. ನೆಕ್ಸ್ಟ್ ರಿಯಾಲಿಟಿ ಸೆಕ್ಟರ್, ಅದಾದಮೇಲೆ ಆಟೋ ಸೆಕ್ಟರ್. ಈ ಕಂಪ್ಲೀಟ್ 3 ಸೆಕ್ಟರ್ ಇವತ್ತು ನಿಫ್ಟಿನ ಮೂವ್ ಮಾಡಿದೆ. ಇದು ಒಂದೇ ಇಂಡಸ್ಟ್ರೀಸ್ ಅಲ್ಲ, ಕಂಪ್ಲೀಟ್ ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಅದರಲ್ಲೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇನ್ನೂ ಚೆನ್ನಾಗಿ ಮೂವ್ ಆಗಿದೆ. ಮಿಡ್ ಕ್ಯಾಪ್ 1.81% ಮೂವ್ ಆಗಿದೆ, ಸ್ಮಾಲ್ ಕ್ಯಾಪ್ 2.21% ಮೂವ್ ಆಗಿದೆ. ಮತ್ತು ಈ ರೀಸೆಂಟ್ ಕರೆಕ್ಷನಲ್ಲಿ ಈ ಮಿಡ್ ಕ್ಯಾಪ್ ಐಸಿಂದ 2000 ಪಾಯಿಂಟ್ಸ್ ಡೌನಲ್ಲೇ ಟ್ರೇಡ್ ಆಗ್ತಿದೆ ಇವಾಗ ಸಹ. ಸ್ಮಾಲ್ ಕ್ಯಾಪ್ ಆದ್ರೆ ಹೈಸಿಂದ ಜಸ್ಟ್ 300 ಲೋ ಅಲ್ಲಿ ಮಾತ್ರನೇ ಇರೋದು. ಅದಕ್ಕೆ ನಮ್ಮ ಮ್ಯೂಚುವಲ್ ಫಂಡ್ಸ್ 1 ಮಂತ್ ಬ್ಯಾಕ್ ಎಷ್ಟು ರಿಟರ್ನ್ ತೋರಿಸ್ತಾ ಇತ್ತೋ ಇವಾಗ ಒಂದ್ಸಲ ಚೆಕ್ ಮಾಡಿ. ನಿಯರ್ಲಿ 5 to 10% ಕರೆಕ್ಟ್ ಆಗಿದೆ ಮ್ಯೂಚುವಲ್ ಫಂಡ್ಸ್, ಯಾಕಂದ್ರೆ ಈ ಮಿಡ್ ಕ್ಯಾಪ್ ತುಂಬಾ ಕರೆಕ್ಷನ್ ಆಗಿದೆ. ಅದಕ್ಕೋಸ್ಕರ ಈ ನಿಫ್ಟಿಯಲ್ಲಿ ಓವರ್ ಆಲ್ ಡ್ರ್ಯಾಗ್ ಮಾಡಿರೋ ಸೆಕ್ಟರ್ ಯಾವ್ದು ಅಂದ್ರೆ ಸ್ವಲ್ಪ ಫಾರ್ಮಾ ಸೆಕ್ಟರ್ ಡ್ರ್ಯಾಗ್ ಮಾಡಿದೆ ಇವತ್ತು. ಮತ್ತೆ ಬ್ಯಾಂಕ್ಸ್ ಮೂವ್ ಆಗೋಕ್ಕೂ ಇನ್ನೊಂದು ಕಾರಣ ಇದೆ, ಅದು ಮುಂದೆ ಹೇಳ್ತೀನಿ. ಈ ಹಬ್ಬದ ದಿನ ಇನ್ವೆಸ್ಟರ್ಸ್ ಗೆ ತುಂಬಾ ಒಳ್ಳೆ ದಿನ ಆಗಿದೆ, ಇನ್ವೆಸ್ಟರ್ಸ್ ಗೆ ಲಾಭ ಮಾಡ್ಕೊಟ್ಟಿದೆ ಇವತ್ತು. ನಿನ್ನೆ PM ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಲ್ಲಿ ತುಂಬಾ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಾರ್ಕೆಟ್ ಗೆ ಏನ್ ಸಂಬಂಧ ಇದೆಯೋ ಅದನ್ನ ಮಾತ್ರ ಹೇಳ್ತೀನಿ. ಈ ಸ್ಪೀಚ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ, ಬ್ಯಾಂಕ್ಸ್ ಅಲ್ಲಿ ಒಳ್ಳೆ ರಿಫಾರ್ಮ್ ತಂದಿದೀವಿ, ನಮ್ ಬ್ಯಾಂಕ್ಸ್ ಪ್ರಪಂಚಕ್ಕೆ ಸ್ಟ್ರಾಂಗೆಸ್ಟ್ ಬ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಇದರಿಂದ ಇರ್ಬೋದು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮೂವ್ ಆಗಿದೆ. ಮತ್ತೆ ಇಂಡಿಯಾದಲ್ಲಿ ಇದೊಂದು ಗೋಲ್ಡನ್ ಎರಾ, ಈ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನನ್ನ ಪ್ರಕಾರ ಮೋದಿ 3.0 ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾ ಇದೀನಿ. ಯಾಕಂದ್ರೆ ಇನ್ನೂ ಒಳ್ಳೆ ರಿಫಾರ್ಮ್ಸ್ ತರಬೇಕು, ಕಂಪನೀಸ್ ವೈಸ್ ಆಗ್ಲಿ ಸೆಕ್ಟರ್ಸ್ ವೈಸ್ ಆಗ್ಲಿ ಪ್ರತಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಕಮಿಂಗ್ ಟೈಮ್ ಅಲ್ಲಿ. ಯಾಕಂದ್ರೆ ಇಂಡಿಯಾದು ಗ್ರೋತ್ ಸ್ಟೋರಿ ಅನ್ನೋದು ತುಂಬಾ ಚೆನ್ನಾಗಿದೆ. ಯಾವಾಗೂ ಇಂಡಿಯಾ ಬಗ್ಗೆ ಡೆವಲಪಿಂಗ್ ಕಂಟ್ರಿ ಅಂತ ಇರ್ತಾರಲ್ಲ, ಆ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಅಂತ ಚೇಂಜ್ ಆಗೋ ಟೈಮ್ ಇದೆ. ಈ ಕಮಿಂಗ್ 5 years 10 years or 15 years ಈ ಎರಾ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ಮಾರ್ಕೆಟ್ ಇನ್ನ ಚೆನ್ನಾಗಿ ಮೂವ್ ಆಗ್ಬೋದು ಅಂತಾನು ಹೋಪ್ ಇದೆ. ನೋಡೋಣ ಮುಂದೆ ಯಾವ ತರ ಇರುತ್ತೆ ಅಂತ. ಮತ್ತೆ ನೆಕ್ಸ್ಟ್ ಏನ್ ಹೇಳಿದ್ರು ಅಂದ್ರೆ ಪ್ರತಿ ಸೆಕ್ಟರ್ ನ ಡ್ರೈವ್ ಮಾಡೋದು ಟೆಕ್ನಾಲಜೀಸ್. ಅದಕ್ಕೆ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಇನ್ನ ವರ್ಕ್ ಮಾಡಿ ಇನ್ನ ಹೊಸ ಟೆಕ್ನಾಲಜೀಸ್ ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ನಿನ್ನೆ ನಮ್ಮ ಕರ್ನಾಟಕ CM ಸಿದ್ದರಾಮಯ್ಯ ಅವರು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಇರೋ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಖಾತೆಗಳನ್ನ ಕ್ಲೋಸ್ ಮಾಡಿ ಅಂತ ಆದೇಶ ಕೊಟ್ಟಿದ್ರು. ಇದಕ್ಕೆ ಡೆಡ್ಲೈನ್ ಬಂದು ಸೆಪ್ಟೆಂಬರ್ 20. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರೋ ಫಂಡ್ಸ್ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ 2011 ಅಲ್ಲಿ 25 ಕೋಟಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರು. ಟೆನ್ಯೂರ್ ಆದಮೇಲೆ
ಬರೀ 13 ಕೋಟಿ ಮಾತ್ರ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನೊಂದೇನು ಅಂದರೆ SBI ಅಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು 10 ಕೋಟಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರು. ಡೆಪಾಸಿಟ್ ಮಾಡಿದರೆ ಯಾವುದೋ ಪ್ರೈವೇಟ್ ನಕಲಿ ಕಂಪ್ನಿ ಲೋನ್ನ ಕ್ಲಿಯರ್ ಮಾಡೋಕ್ಕೆ ಬಳಸಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಈ ಬ್ಯಾಂಕ್ಸಲ್ಲಿ ಖಾತೆನ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಬ್ಯಾಂಕ್ಸಲ್ಲಿ ಇದಕ್ಕೆ ಯಾವುದೇ ಥರ ರಿಪ್ಲೈ ಇನ್ನೂ ಕೊಟ್ಟಿಲ್ಲ ಇವತ್ತು ಬೆಳಿಗ್ಗೆವರೆಗೂ. ಮುಂದಕ್ಕೆ ನೋಡಬೇಕು ಇದರಲ್ಲಿ ಏನಾದರೂ ಬ್ಯಾಂಕ್ಸ್ ಯಾವ ಥರ ರಿಪ್ಲೈ ಕೊಡುತ್ತೆ, ಜೊತೆಗೆ ಫಂಡ್ಸ್ ಯಾವ ಥರ ಅಡ್ಜಸ್ಟ್ ಮಾಡುತ್ತೆ ಅಂತ ಇಲ್ಲ. ಎಂದೇ ಆಗಲಿ ಈ ಥರ ಅಪ್ಡೇಟ್ಸ್ ಬ್ಯಾಂಕ್ ಸ್ಟೇಟ್ ಗೌರ್ಮೆಂಟ್ ಫಂಡೇ ಈ ಥರ ಮಿಸ್ಯೂಸ್ ಆಗ್ತಾಯಿದೆ ಅಂತ ಬ್ಯಾಂಕ್ಸಲ್ಲಿ ಏನಾದರೂ ಅಪ್ಡೇಟ್ ಆದರೆ ಇದು ಬ್ಯಾಂಕ್ಸ್ಗೆ ತುಂಬ ನೆಗೆಟಿವ್ ಆಗುತ್ತೆ. ಇಷ್ಟಿಷ್ಟು ದೊಡ್ಡ ಫಂಡಲ್ಲೇ ಈ ಥರ ಮಿಸ್ಯೂಸ್ ಆಗ್ತಾಯಿದೆ ಅಂದರೆ ನಮ್ಮ ಜನಸಾಮಾನ್ಯರ ದುಡ್ಡು ಇನ್ಯಾವ ಥರ ಮಿಸ್ ಆಗ್ಬೋದು, ಇಲ್ಲ ಯಾವ ಥರ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅಂತ ನೋಡಿಕೊಂಡು ಬ್ಯಾಂಕ್ಸಲ್ಲಿ ಅಪ್ಡೇಟ್ ಆಗಬೇಕು ಇವೆಲ್ಲ. ಇಲ್ಲಾಂದರೆ ಬ್ಯಾಂಕ್ಸ್ಗೆ ಇದು ತುಂಬ ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ಕೇಸಲ್ಲಿ ಇನ್ನೂ ಯಾವುದಾದ್ರು ಹೊಸ ಅಪ್ಡೇಟ್ ಬಂದರೆ ಅದನ್ನು ತಿಳಿಸ್ತೀನಿ ಮುಂದಿನ ವೀಡಿಯೋಸಲ್ಲಿ. HDFC ಲೈಫ್ ಇನ್ಶೂರೆನ್ಸ್ ಈ ಕಂಪ್ನಿಗೆ ಟ್ಯಾಕ್ಸ್ ನೋಟಿಸ್ ಬಂದಿದೆ. 112 ಕೋಟಿ ಕಟ್ಟಬೇಕು ಅಂತ. ಇದರಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಎಲ್ಲ ಸೇರಿದೆ. ಇದು ಚಂಡೀಗಢ ಟ್ಯಾಕ್ಸ್ ಅಥಾರಿಟಿಯಿಂದ ಬಂದಿದೆ. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ನಿನ್ನೆ 3 ಎಲೆಕ್ಟ್ರಿಕ್ ಬೈಕ್ಸ್ನ ಲಾಂಚ್ ಮಾಡಿದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 75,000ಇಂದ 2,50,000ವರೆಗೂ ಇದೆ. ಇದರಲ್ಲಿ 3 ವೇರಿಯಂಟ್ ಇದೆ. ಈ ಕಂಪನಿ ರೀಸೆಂಟಾಗಿ IPOಗೆ ಬಂದು 5 ದಿನದಲ್ಲಿ ಇನ್ವೆಸ್ಟರ್ಸ್ಗೆ 75% ರಿಟರ್ನ್ಸ್ ಕೊಟ್ಟಿದೆ. ನೂಮ್ರಾ, ಮೋರ್ಗನ್ ಸ್ಟ್ಯಾನ್ಲೆ ಈ ಅನಲಿಸ್ಟ್ ಎಲ್ಲ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಗೆ ಟಾರ್ಗೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. 3,400 ಕೊಟ್ಟಿದ್ದಾರೆ ಇವಾಗ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಕಂಪನಿ ಲಾಂಚ್ ಮಾಡ್ತಿರೋ ವೆಹಿಕಲ್ಸ್ ಎಲ್ಲ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಇವಾಗ ಹೊಸದಾಗಿ ಲಾಂಚ್ ಆಗಿರೋ ಥಾರ್ 5 ಡೋರ್ ವೆಹಿಕಲ್ ಕೂಡ ತುಂಬ ಚೆನ್ನಾಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ. ಹಳೆ ಮಹೀಂದ್ರಾನ ಲಾಸ್ಟ್ 6 ಮಂತ್ಸಲ್ಲಿ 5.9K ಯೂನಿಟ್ಸ್ನ ಸೇಲ್ ಮಾಡಿದ್ದಾರೆ. ಮತ್ತು ಇವ್ರ ಇನೋವೇಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಕಮ್ಮಿಂಗ್ ಟೈಮಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 2.5% ಮೂವ್ ಆಗಿದೆ. ಬ್ಲಾಕ್ ಡೀಲ್ಸ್ ದೇವಯಾನಿ ಇಂಟರ್ನ್ಯಾಷನಲ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.21 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಜಿಂದಾಲ್ ಸ್ಟೈನ್ಲೆಸ್ ಈ ಕಂಪನಿಯಲ್ಲಿ 1.48 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇಕಾಮ್ ಎಕ್ಸ್ಪ್ರೆಸ್ ಈ ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡುತ್ತೆ. ಈ ಕಂಪನಿ ಡ್ರಾಫ್ಟ್ ನ ಸಬ್ಮಿಟ್ ಮಾಡಿದೆ ಸೆಬಿಗೆ. ಕಮಿಂಗ್ ಟೈಮ್ ಅಲ್ಲಿ IPO ಮುಖಾಂತರ ಬರ್ತಾ ಇದೆ. 2,600 crores ವ್ಯಾಲ್ಯೂಯೇಷನ್ಸ್ ಇದೆ. JSW ಸಿಮೆಂಟ್ ಇದು JSW ಗ್ರೂಪ್ ಗೆ ಸೇರಿದ್ದು. ಈ ಕಂಪನಿ IPO ಮುಖಾಂತರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಕಂಪನಿ ಲಿಸ್ಟ್ ಆದ್ರೆ ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ತುಂಬಾ ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡಬಹುದು. ಯಾಕಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಆ ತರ ಇದೆ. ಇವತ್ತು CDSL ಶೇರ್ ಪ್ರೈಸ್ ಎಬೋ 8% ಮೂವ್ ಆಗಿದೆ. ಯಾಕಂದ್ರೆ 1:1 ಬೋನಸ್ ಇಶ್ಯೂ ಮಾಡಿದೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ ಈ ಕಂಪನಿ IPO ಮುಖಾಂತರ ಬರ್ತಾ ಇದೆ. ಈ IPO ವ್ಯಾಲ್ಯೂಯೇಷನ್ ಎಷ್ಟು ಅಂದ್ರೆ 56,000 crore ಇಂದ 59,000 crore ವ್ಯಾಲ್ಯೂಯೇಷನ್ ಇದೆ. ಇದು ಬಂದ್ರೆ ಇದು ಬಿಗ್ಗೆಸ್ಟ್ IPO ಆಗುತ್ತೆ. ಯಾಕಂದ್ರೆ ಈ ಪ್ರೈಸ್ ಕೊಟ್ಟು ಯಾರು ಮಾಡಿಲ್ಲ ಇದುವರೆಗೂ. 56,000 crore ಅನ್ನೋದು ತುಂಬಾ ಜಾಸ್ತಿ. ಹೌಸಿಂಗ್ ಸೆಗ್ಮೆಂಟ್ ಅನ್ನೋದು ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ. ಇನ್ನ ಅದಕ್ಕೋಸ್ಕರ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಅನಾಲಿಸಿಸ್ ಮಾಡ್ತಾ ಇದ್ರೆ ಈ ಕಂಪ್ಲೀಟ್ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಒಂದು ಸೆಕ್ಟರ್ ಓಡಿಲ್ಲ, ಅದೇ ಹೌಸಿಂಗ್ ಫಿನಾನ್ಸ್. ಈ ಹೌಸಿಂಗ್ ಫಿನಾನ್ಸ್ ಸೆಕ್ಟರ್ ಅಲ್ಲಿ ತುಂಬಾ ಗ್ರೋತ್ ಇದೆ. ಇನ್ನ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ ಕಂಪ್ಲೀಟ್ ಸೆಕ್ಟರ್. ಈ ಕಮಿಂಗ್ ಟೈಮಲ್ಲಿ ಏನಾದರೂ ರೇಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಹೌಸಿಂಗ್ ಸೆಕ್ಟರ್ ಅನ್ನೋದು ತುಂಬಾ ಬೆಳೆದೋಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಅನಾಲಿಸಿಸ್ ಮಾಡ್ತಾ ಇದ್ರೆ ಈ ಹೌಸಿಂಗ್ ಸೆಕ್ಟರ್ ನ ಒಂದ್ಸಲ ಕನ್ಸಿಡರ್ ಮಾಡಿ ಅನಾಲಿಸಿಸ್ ಮಾಡಿ. ಈ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಕೆನರಾ ಬ್ಯಾಂಕ್ ಈ ಬ್ಯಾಂಕ್ ಅಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. ನಿಯರ್ಲಿ 11 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ವಿಡಿಯೋ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.